ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನಿಮ್ಮ ಸಂಗಮ ಭಾಗ 59. ವಿಷ್ಣು ಮೆಲ್ಲಗೆ ಯಾರಿಗೂ ಏನೋ ಸನ್ನೆ ಮಾಡಿದ ಅಷ್ಟೇ. ಪೂರ್ತಿ ಮನೆ ಕತ್ತಲಾಗಿತ್ತು. ಏಯ್, ಪವರ್ ಆಫ್ ಆಯಿತು, ಜನರೇಟ್ ಆನ್ ಮಾಡಿ ಎಂದು ರಮೇಶ್ ಅವರು ಹೇಳುವಾಗ, ಏ ಆರತಿ, ಮೈ ಡಿಯರ್ ಆಲೂ ಬೋಂಡ ಎಂದು ದನಿ ಕೇಳಿದ್ದೆ. ಸ್ಪಾಟ್ಲೈಟ್ ಒಂದು ಆರತಿ ಮೇಲೆ ಬಿದ್ದಿತು. ಏನು ಅಚ್ಚರಿ ಆಗ್ತಿದೆನಾ? ಇದು ನಾನು ನಿನ್ನ ಅಂಕಲ್ ವಿಷ್ಣು ಎಂದು ಹೇಳುತ್ತಾ ನೇರವಾಗಿ ಬಂದು ಆರತಿ ಮುಂದೆ ಮಂಡಿ ಊರಿದ್ದ ವಿಷ್ಣು. ನೀನು ಅಂದರೆ ತುಂಬ ಇಷ್ಟ. ಮೊದಲು ಇದು ಯಾವುದೋ ಚೈಲ್ಡ್ ಅಂತ ಅಂದುಕೊಂಡಿದ್ದೆ. ನನಗೆ ಇದೇ ನಿನ್ನ ಗುಣ ಇಷ್ಟ ಆಗಿದ್ದು. ಎಲ್ಲವನ್ನು ತೂಕ ಮಾಡಿ ನೀನು ನನ್ನ ಮಗನಿಗೆ ತಕ್ಕ ಅಮ್ಮ ಅಂತ ಅನಿಸಿದ ಮೇಲೆ ನಿನ್ನ ಇಷ್ಟಪಡೋದಕ್ಕೆ ನಾನು ಶುರು ಮಾಡಿದ್ದು. ಅದು ತಪ್ಪಲ್ಲ. ನನ್ನ ಮಗನಿಗೆ ಅಮ್ಮ ಆಗಿರೋ ನೀನು ನನಗೆ ಹೆಂಡತಿ ಆಗ್ತೀಯಾ? ನನಗೆ ನಿನ್ನ ಗಂಡನ ಸ್ಥಾನ ಕೊಡ್ತೀಯಾ ಎಂದು ಕೇಳಿದಾಗ ಕಣ್ಣು ತುಂಬಿಕೊಂಡು ಉದ್ದುದ್ದ ತಲೆ ಆಡಿಸಿದ ಆರತಿ, ಖಂಡಿತ ವಿಷ್ಣು, ನಾನು ಆರತಿ ವಿಷ್ಣುವರ್ಧನ ಆಗ್ತೀನಿ ಎಂದು ಹೇಳಿದಳು ಖುಷಿಯಿಂದ. ಥ್ಯಾಂಕ್ ಯು ಸೋ ಮಚ್ ಕಣೆ ಎಂದು ಅವಳ ಎದುರು ಉಂಗುರ ಹಿಡಿದಾಗ ಕೈ ಚಾಚಿ ಬೆರಳು ಕೊಟ್ಟವಳ ಬೆರಳಿಗೆ ಉಂಗುರ ತೊಡಿಸಿ, ಈ ಜೀವನಕ್ಕೆ ಇಷ್ಟು ಸಾಕು ಎಂದು ಅವಳನ್ನು ಅಪ್ಪಿದ. ಗಿಲಿತಾತ, ಅಪ್ಪ ಅಮ್ಮ ಇಬ್ಳು ಹ್ಯಾಪಿ ಆದ್ಲೇನೋದು, ನನ್ನ ಮಲ್ತು ಬಿಟ್ಟಿದ್ದಾಳೆ ಎಂದು ಆರ್ಯ ಹೇಳಿದ ತನ್ನ ಪ್ರೀತಿಯ ತಾತನ ಬಳಿ. ಎಲ್ಲ ಲೈಟ್ಸ್ ಆನ್ ಆದರೆ ನೇರವಾಗಿ ಇಬ್ಬರು ಮಗನ ಬಳಿ ಬಂದು, ನಮ್ಮಿಬ್ಬರ ಸಂಗಮಕ್ಕೆ ಕಾರಣವೇ ನೀನು ಕಣೋ ಬಂಗಾರ. ನಮ್ಮ ಪ್ರೇಮ ಸಂಗಮ ಆಗಿದ್ದು ನಿನ್ನಿಂದ. ನೀನು ನಮ್ಮಿಬ್ಬರ ಜೀವ ಕಣೋ ಎಂದು ಅವನ ಕೆನ್ನೆಗೆ ಮುತ್ತು ಕೊಟ್ಟರು. ಅದೊಂದು ಸುಂದರ ಫೋಟೋ ಆಲ್ಬಮ್ ಸೇರಿದರೆ ನೋಡಿದ ಗೌತಮ್ ಮತ್ತೆ ಶ್ರೀ ಹುರಿದು ಹೋಗಿದ್ರು. ಅವರಿಬ್ಬರು ವಸ್ತು ಆಗಿದ್ರೆ ಉರಿದು ಬೂದಿ ಆಗ್ತಿದ್ರೇನೋ. ಅಪ್ಪ ಅಮ್ಮ, ನಾನಂತೂ ಫುಲ್ ಹ್ಯಾಪಿ. ನೀವು ಹೀಗೆ ಇಲ್ಲಿ ಆಯ್ತಾ ಎಂದು ಹೇಳಿದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿ, ಹೌದು ಕಂದ, ನೀನು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ನಮ್ಮೆಲ್ಲರ ಖುಷಿ ನೀನೇ ಕಣೋ ಕಂದಮ್ಮ ಎಂದು ಹೇಳಿದ್ಲು ಆರತಿ. ಮಂಗಳ ಗಿರೀಶ್ ಅವರಂತೂ ಕಣ್ಣು ತುಂಬಿಕೊಂಡು ನಿಂತು ಬಿಟ್ಟಿದ್ದಾರೆ. ಮಗಳ ಜೀವನ ಸರಿ ಹೋಗಿದ್ದು ಎಲ್ಲಿಲ್ಲದ ಸಂಭ್ರಮ ಅವರಿಗೆ. ಇನ್ನು ಲೀಲಾ ಅವರು ಅಷ್ಟೇ ಎಂದು ಬೇರೆ ಉಪಾಯ ಮಾಡಿದ್ರು. ಆದರೆ ಎಲ್ಲರ ಎದುರೇ ಅವರು ಒಂದಾಗಿದ್ದು ನೋಡಿ ನಿಟ್ಟುಸಿರು ಬಿಟ್ರು. ಇನ್ನೇನು ಎಲ್ಲ ಸರಿ ಹೋಯ್ತಲ್ಲ, ಶುಭಂ ಹೇಳೋದಾ ಎಂದು ಪ್ರಜ್ವಲ್ ನೋಡಿ, ಏನೋ ಈಗಷ್ಟೇ ಕತೆ ಶುರುವಾಗಿದೆ, ಆಗಲೇ ಮುಗಿಸುವ ಮಾತಾಡ್ತೀಯಲ್ಲೋ ಎಂದು ಅವನ ಬೆನ್ನಿಗೆ ಗುದ್ದಿದ್ಲು ಆರತಿ. ಅಮ್ಮ ಬಿಡೆ, ಇನ್ನೂ ನನಗೆ ಮೇನ್ ಆಗಬೇಕಾಗಿರೋದೇ ಏನೂ ಆಗಿಲ್ಲ ಎಂದು ಹೇಳಿದಾಗ ನಗು ತುಂಬಿತ್ತು ಅಲ್ಲೇ. ನಮ್ಮ ಬಂಗಾರ ಕಣೋ ನೀನು ಹುಟ್ಟಿದಾಗ ಮನೆಗೆ ಸಂಭ್ರಮ ಹೊತ್ತು ತಂದಿದ್ದೆ. ಈಗ ನಿನ್ನ ಹುಟ್ಟಿದ ದಿನ ಪೂರ್ತಿ ಮನೆಯನ್ನೇ ಖುಷಿಯಲ್ಲಿ ಇಟ್ಟಿದೆಯಾ ಎಂದು ಭಾವುಕರಾಗಿ ಮೊಮ್ಮಗನ ತಬ್ಬಿದ್ರು ರಮೇಶ್ ಅವರು. ಮಾವ, ಇವತ್ತು ಖುಷಿ ದಿನ, ಎಲ್ಲ ನಗುತ್ತಾ ಇರಬೇಕು, ಹೀಗೆ ಅಳುವ ಸೀನೆಲ್ಲ ಇಲ್ಲ ಎಂದು ಹೇಳಿ ಫೋಟೋಗ್ರಾಫರ್, ನಮ್ಮ ಫ್ಯಾಮಿಲಿ ಹ್ಯಾಪಿ ಫೋಟೋ ಒಂದು ಎಂದು ಹೇಳಿದಾಗ ಎಲ್ಲ ಸರಿಯಾಗಿ ನಿಂತರು. ಆರ್ಯ ಮಧ್ಯೆ ನಿಂತರೆ ಆರತಿ ವಿಷ್ಣು ಅಕ್ಕಪಕ್ಕ, ಅವರ ಜೊತೆ ಗಿರೀಶ್, ಮಂಗಳ, ಲೀಲಾ, ರಮೇಶ್. ಏ ಅಂತಲ್, ಫ್ಲಿಯಾನಾ ಆಂಟಿ ನೀವು ಬನ್ನಿ ಎಂದು ಆರ್ಯ ಕರೆದಾಗ ಪ್ರಜ್ಜು, ಪ್ರೇರಣಾ ಮತ್ತು ಪ್ರಜ್ವಲ್ ಅವರ ತಂದೆ ಎಲ್ಲರೂ ಒಟ್ಟಾಗಿ ಬಂದು ನಿಂತರು. ಅಷ್ಟು ಸುಂದರ ಕುಟುಂಬದ ಫೋಟೋ ಗ್ಯಾಲರಿ ಸೇಲಿತ್ತು. ಮುದ್ದಾದ ಕುಟುಂಬ ಸದಾ ಖುಷಿಯಾಗಿ ಇರಲೆಂದು ಎಲ್ಲ ಹರಿಸಿದರೆ, ನಾನು ರೂಮ್ ರೆಡಿ ಮಾಡ್ತೀನಿ, ನೀವು ಊಟ ಮಾಡ್ತೀರಿ ಎಂದು ಹೇಳಿ ಗಿರೀಶ್ ಅವರ ಕರೆದುಕೊಂಡು ಪ್ರಜ್ಜು ನಡೆದರೆ ಆರತಿ ನಾಚಿ ಅಮ್ಮನ ಸೆರಗು ಹಿಡಿದ್ಲು. ಹುಟ್ಟಿದ ದಿನ ಮುಗಿದಿತ್ತು. ಆರ್ಯನ ಹುಟ್ಟಿದ ದಿನಕ್ಕೆ ಒಂದೊಳ್ಳೆ ಉಡುಗೊರೆ ಸಹ ಸಿಕ್ಕಿತ್ತು. ಇಂದು ಹಠ ಮಾಡದೆ ಅಜ್ಜಿ ತಾತನ ಬಳಿ ಮಲ್ದುಕೊಂಡಿದ್ದ ಮುದ್ದು ಹುಡುಗ. ಕೋಣೆ ಮಧುಬಣಗಿರ್ತಿಯಂತೆ ತಯಾರಾಗಿತ್ತು. ಎಲ್ಲರ ಊಟ ಮುಗಿದ ಮೇಲೆ ಕೋಣೆಗೆ ಹೋಗಿದ್ದ ವಿಷ್ಣು. ಆರತಿ ಮೆಲ್ಲಗೆ ಹಾಲಿನ ಲೋಟ ಹಿಡಿದು ಬಂದಳು. ಆಲೂ ಬೋಂಡ ಬಂದು ಬಿಟ್ಟ ಎಂದು ಹೇಳುತ್ತಾ ಅವಳ ಕೈ ಹಿಡಿದು ಹಾಸಿಗೆ ಮೇಲೆ ಕೂರಿಸಿದ. ಕ್ಷಣಗಳ ಕಾಲ ಅವಳ ಮೌನದಿಂದ ತಲೆ ತಗ್ಗಿಸಿ ಕುಳಿತಾಗ, ತುಂಬ ನಾಚಿಕೊಳ್ತಿದೆ ನಮ್ಮ ಆಲೂ, ಇದೇ ಮೊದಲು ಈ ಮುಖದಲ್ಲಿ ಇಷ್ಟೊಂದು ನಾಚಿಕೆ ನೋಡಿದ್ದು ಎಂದು ಹೇಳಿದ ವಿಷ್ಣು ಮೆಲ್ಲಗೆ ಅವಳ ಕೈ ಸವರಿ ಮತ್ತಷ್ಟು ನಾಚಿಕೊಂಡು ಅವನ ಎದೆಗೆ ಒರಗಿದ್ಲು. ಹೇ, ಇಷ್ಟೊಂದು ನಾಚಿಕೆ ಪಡಬೇಡ್ವೆ, ನನಗೆ ಒಂಥರ ಕಚಗುಳಿ ಆಗುತ್ತೆ, ನಿನ್ನ ಮುದ್ದಾಡಬೇಕು ಅನಿಸುತ್ತೆ ಎಂದು ಹೇಳಿದಾಗ ನಕ್ಕು, ನನಗೆ ಭಯ ಮತ್ತು ನಾಚಿಕೆ ಎರಡೂ ಆಗ್ತಿದೆ ವಿಷ್ಣು, ಅಬ್ಬಾ ಏನೇನೋ ಅನಿಸ್ತಾ ಇದೆ ಎಂದು ಮುಖ ಎತ್ತದೆ ಹೇಳಿದಾಗ ಒಂದೇ ಬೆರಳಲ್ಲಿ ಅವಳ ಮುಖವನ್ನು ಮೇಲೆ ಎತ್ತಿ, ಆರು, ನಿನಗೆ ಭಯ ಆಗ್ತಿದೆ, ಈಗಲೇ ಇದಕ್ಕೆಲ್ಲ ನೀನು ತಯಾರಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ಬೇಕಿರೋದು ನಿನ್ನ ಸನಿಹ ಮತ್ತು ಪ್ರೀತಿ ಮಾತ್ರ, ನೀನು ಚಿಕ್ಕವಳು ಎಂದು ವಿಷ್ಣು ಹೇಳಿದ್ದೆ. ಹಿಂದೆ ಸರಿಯಲು ಹೋದಾಗ ಅವನ ಶರ್ಟ್ ಹಿಡಿದು ತನ್ನೆಡೆಗೆ ಎಳೆದುಕೊಂಡವಳು, ನನಗೆ ನಿಮ್ಮ ಮೊದಲ ಜೀವನದ ಬಗ್ಗೆ ಹೇಳಿ, ನನಗೆ ಗಮ್ಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದಾಗ ನಿಟ್ಟುಸಿರು ಬಿಟ್ಟ ವಿಷ್ಣು, ಇದೆಲ್ಲ ನಾನು ಪ್ರಪೋಸ್ ಮಾಡುವ ಮೊದಲೇ ಹೇಳಬೇಕಿತ್ತು, ಇರಲಿ ಎಂದು ಹೇಳಿ ಅವಳ ಮಡಿಲಿಗೆ ತಲೆ ಇಟ್ಟು, ಗಮ್ಯ ನನ್ನ ಪಿಯೆ 1 ವರ್ಷ ನನ್ನ ಜೊತೆ ಚೆನ್ನಾಗಿ ನಡೆದುಕೊಂಡಾಗ ಅವಳ ಗುಣ ನಡೆ ಇಷ್ಟ ಆಗಿತ್ತು, ನಾನೇ ಅವಳಿಗೆ ಮೊದಲು ಮನ ಸೋತಿದ್ದು ಎಂದು ಹೇಳಿದಾಗ ಅವಳ ಮನದ ಮೂಲೆಯಲ್ಲಿ ಪುಟ್ಟ ಅಸೂಯೆ. ಅವಳ ಮುಖದ ಭಾವನೆ ನೋಡಿ ನಸು ನಕ್ಕು, 2ನೇ ಬಾರಿ ಪ್ರೀತಿ ಆಗುತ್ತಾ
ನಿಜವಾಗಿಯೂ ಗೊತ್ತಿಲ್ಲ. ಆದರೆ ನಿನ್ನ ಮೇಲೆ ನನಗೆ ಆಗಿರೋದು ಪ್ರೀತಿಯೇ. ಗಮ್ಯ ಇಷ್ಟ ಆಗಿದ್ಲು, ಪ್ರಪೋಸ್ ಮಾಡಿದೆ, ಒಪ್ಪಿದ್ಲು. ನನ್ನ ಇಷ್ಟಪಟ್ಟು ಒಪ್ಪಿದ್ಲು ಅಂದ್ಕೊಂಡೆ. ಆಮೇಲೆ ಅರ್ಥವಾಗಿದ್ದು ಆಸ್ತಿಗಾಗಿ ಅಂತ. ಪ್ರೀತಿ ಬಿಟ್ಟು ಕೊಡುವ ಹಾಗಿಲ್ಲ. ನಂತರ ಆಗಿದ್ದೆಲ್ಲ ನನ್ನ ಜೀವನ ಬದಲಾಯಿಸುವಂಥದ್ದೇ. ಆದರೆ ನನ್ನ ಜೀವನ ಬದಲಾಗಿದ್ದು, ನನ್ನ ಮುಖದಲ್ಲಿ ನಗು ಬಂದಿದ್ದು ನನ್ನ ಮುದ್ದು ಮಗನಿಂದ. ಬಹುಶಃ ಅವನು ಇರದೇ ಹೋಗಿದ್ರೆ ಎಂದೋ ವಿಚ್ಛೇದನ ಪಡೆದು ಬಿಡುತ್ತಿದ್ದೇನೋ. ಆದರೆ ಮಗುವಿಗೆ ಅಮ್ಮ ಬೇಕು ಅನ್ನುವ ಒಂದು ಕಾರಣಕ್ಕೆ ತುಟಿ ಕಚ್ಚಿ ಸಹಿಸಿದೆ. ಅದೇ ಕಾರಣಕ್ಕೆ ನಿನ್ನ ಇಷ್ಟು ದಿನದವರೆಗೂ ಪರೀಕ್ಷಿಸಿದೆ. ಕ್ಷಮಿಸಿ ಬಿಡು. ಮನದೊಳಗೆ ಹುಟ್ಟಿದ್ದ ಮಧುರ ಭಾವನೆ ಹೀಗೆ ಹೊರ ಹಾಕ್ತಿರುವೆ. ಆದರೆ ಒಂದೊಂದು ನಿಜ, ಎಂದಿಗೂ ನಿನ್ನ ಆಸೆಗೆ ಕನಸಿಗೆ ಅಡ್ಡಿ ಬರೋದಿಲ್ಲ. ದೀರ್ಘವಾಗಿ ವಿಷ್ಣು ಹೇಳಿ ಮುಗಿಸಿದಾಗ ಇಬ್ಬರ ಉಸಿರಾಟ ಮಾತ್ರ ಇತ್ತು ಕೋಣೆ ಒಳಗೆ. ಅವಳಿಗೆ ಶ್ರೀ ಜೊತೆ ಅಫೇರ್ ಇದೆ ಅಂತ ಗೊತ್ತಾದಾಗ ನಾನು ತುಂಬ ದೊಡ್ಡ ಗಲಾಟೆ ಮಾಡಿದೆ. ಅವಳಿಗೆ ಒಂದು ಏಟು ಒಡೆದೆ ಸಹ. ಅದಾಗಲೇ ಗೊತ್ತಾಗಿದ್ದು ಅವಳು ಗರ್ಭಿಣಿ ಅಂತ. ನಂತರ ಅವನ ಸಹವಾಸ ಬಿಡುವೆ ಎಂದು ಹೇಳಿದ್ಲು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಹೆಚ್ಚಾಗಿ ನನಗೆ ನಮ್ಮ ಜಗಳದ ಮಧ್ಯೆ ಮಗು ಬಡವಾಗುವುದು ಸಹಿಸಲು ಇಷ್ಟ ಇರಲಿಲ್ಲ. ಅದಕ್ಕೆ ಆರ್ಯ ಹುಟ್ಟಿದ ಮೇಲೆ ಎಲ್ಲವೂ ಚೆನ್ನಾಗಿರುವಂತೆ ಕಾಣಿಸಿತು. ಆದರೆ ಯಾವುದೂ ಸರಿ ಇರಲಿಲ್ಲ. ಒಂದೊಮ್ಮೆ ಮಗನ ಮನೆಯಲ್ಲಿ ಬಿಟ್ಟು ಹೋಗಿ ಹೋಟೆಲ್ ರೂಮಲ್ಲಿ ಅವಳು ಎಂದು ಮಾತು ನಿಲ್ಲಿಸಿದಾಗ ತಣ್ಣಗಾಗಿ ಬಿಟ್ಲು ಆರತಿ. ಮನೆಗೆ ಬಂದ ಮೇಲೆ ಜಗಳ ಆಡಿದೆ ಅಷ್ಟೇ. ರಾತ್ರಿ ಮಲಗುವ ಮುನ್ನ ತಾನೂ ವಿಷ ತೆಗೆದುಕೊಂಡು ನನ್ನ ಮಗನಿಗೆ ಸಹ ವಿಷ ಕೊಟ್ಟು ಬಿಟ್ಟಿದ್ಲು ಪಾಪಿ. ನನ್ನ ಪುಣ್ಯಕ್ಕೆ ಮಗು ಚಿಕ್ಕದಲ್ಲವೇ ಎಂದು ಸ್ವಲ್ಪವೇ ಕೊಟ್ಟು ತಾನು ಹೆಚ್ಚಾಗಿ ಕುಡಿದು ಬಿಟ್ಟಿದ್ಲು. ಅದಕ್ಕಾಗಿ ನನ್ನ ಮಗ ಬದುಕಿದ. ಅದು ಸುಲಭವಲ್ಲ. ಸುಮಾರು ತಿಂಗಳು ಅವನನ್ನು ಮುಟ್ಟದೆ ನಾನು ದೂರ ಬಿದ್ದೆ. ಹಾಸ್ಪಿಟಲಲ್ಲೇ ಜೀವನ ಮಾಡಿದೆ. ಹೇಗೋ ಕಷ್ಟಪಟ್ಟು ನನ್ನ ಮಗನ ಉಳಿಸಿಕೊಂಡೆ. ಆದರೆ ಅವಳು ಮಾತ್ರ ಉಳಿಯಲಿಲ್ಲ ಎಂದು ಹೇಳಿದವನ ಕಣ್ಣಲ್ಲಿ ನೀರು. ಆತು ಬಿಡಿ ವಿಷ್ಣು, ಇಷ್ಟು ವರ್ಷ ಮನದಲ್ಲೇ ಮುಚ್ಚಿಟ್ಟುಕೊಂಡಿರುವ ನೋವನ್ನು ಆಚೆ ಹಾಕ್ಬಿಡಿ ಎಂದು ಹೇಳಿದಾಗ ಜೋರಾಗಿ ಅಳಲು ಶುರು ಮಾಡಿದ ವಿಷ್ಣು. ನನ್ನ ಮಗ ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಅರ್ಧ ಸತ್ತು ಹೋಗಿದ್ದೆ ಆರ್ತಿ. ನಾನು ಆ ದಿನ ನಾನು ಜೀವನದಲ್ಲೇ ಮರೆಯೋದಿಲ್ಲ ಎಂದು ಹೇಳುತ್ತಾ ಅವಳ ಮಡಿಲಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ನೋವು ಹೊರ ಹಾಕತೊಡಗಿದ ವಿಷ್ಣು. ಸಾಕು ವಿಷ್ಣು, ಹತ್ತಿತು, ಎದ್ದೇಳಿ ಎಂದು ಅವನ ಕೆನ್ನೆ ಸವರಲು, ನನ್ನ ತಪ್ಪಿರಲಿಲ್ಲ ಕಣೆ. ಈಗಲೂ ಅಷ್ಟೇ, ನಾನು ಯಾವ ತಪ್ಪು ಮಾಡಿಲ್ಲ. ಆದರೆ ಈಗಲೂ ನನಗೆ ಕಾಡುವ ಮಾತು ಅಂದರೆ ಎಂದು ತಲೆ ಎತ್ತಿ ಅವನ ನೋಡಿ, ಆರ್ಯ ಆರ್ಯ ಆರ್ಯನ ಬಯಲಾಜಿಕಲ್ ಫಾದರ್ ಶ್ರೀ ಎಂದು ತಡೆದು ಹೇಳಿದಾಗ ಶಾಕ್ ಆಗುವ ಸರದಿ ಆರತಿಯದ್ದು. ಏನು ಹೇಳ್ತಿದ್ದೀರಾ ವಿಷ್ಣು? ನೀವು ಹೇಳ್ತಿರೋದು ಎಂದು ಮತ್ತೆ ಕೇಳಲು ಅವಳ ಕೈ ಹಿಡಿದು, ಹೌದು ಆರು, ಅದೇ ಕಾರಣಕ್ಕೆ ನಾನು ಅವನು ಏನು ಮಾಡಿದರೂ ಸಹಿಸ್ತಾ ಇರೋದು. ನನಗೆ ನನ್ನ ಮಗ ಬೇಕು. ಅವನು ನನ್ನ ಜೀವ. ಅವಳು ಸತ್ತ ಮೇಲೆ ನಾನು ಶ್ರೀಯನ 3 ವರ್ಷ ಒಳಗೆ ಹಾಕಿಸಿದ್ದೆ. ಅದೇನು ಮಾಡಿ ಬೇಲ್ ಮೇಲೆ ಆಚೆ ಬಂದವ ಆರ್ಯ ನನ್ನ ಮಗ ನನ್ನ ಸುಪರ್ತಿಗೆ ಬೇಕು ಅಂತ ಕೇಸ್ ಹಾಕಿದ. ಕೋರ್ಟ್ DNA ಟೆಸ್ಟ್ ಮಾಡಿಸ್ತು. ಅದರಲ್ಲಿ ಬಂದಿದ್ದು ಆರ್ಯನ ಅಪ್ಪ ಅವನು ಅಂತ. ಆಮೇಲೆ ಕೇಸ್ ವಾಪಸ್ ತಗೊಂಡ್ಮೇಲೆ ಒಪ್ಪಂದ ಮಾಡಿಕೊಂಡು ಬಂದೆ. ಅದಕ್ಕೆ ನಿನ್ನ ಮನಸ್ಸಿಗೆ ಅಷ್ಟು ನೋವಾಗುವ ಹಾಗೆ ಅಯೋಗ್ಯ ಮಾತಾಡಿದರೂ ನಾನು ಸುಮ್ಮನೆ ಇದ್ದದ್ದು ಎಂದು ಹೇಳಿದಾಗ ತಣ್ಣಗೆ ಕುಳಿತು ಬಿಟ್ಲು ಆರತಿ. ಯಾವ ಮಗನಿಗಾಗಿ ವಿಷ್ಣುವನ್ನ ಮದುವೆ ಆದ್ಲೋ ಅವನ ತಂದೆ ಶ್ರೀ ಯಾವ ಮಗುವನ್ನ ಯಾರಿಂದ ರಕ್ಷಿಸಬೇಕೋ ಅಂದ್ಕೊಂಡ್ಲೋ ಅದು ಅವನದೇ ಮಗು ಎಂದು ತಿಳಿದಾಗ ಆದ ಆಘಾತ ಸಣ್ಣದಲ್ಲ. ಪ್ಲೀಸ್ ಕಣೆ ಆರು, ನನ್ನ ಬಿಟ್ಟು ಹೋಗಬೇಡ. ಎಲ್ಲ ನಿಜ ಹೇಳಿದ್ದೀನಿ, ಪ್ಲೀಸ್ ಕಣೆ. ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಎಂದು ಬೇಡಿಕೊಂಡ. ಹೇ ವಿಷ್ಣು, ಖಂಡಿತ ಇಲ್ಲ. ಇಲ್ಲೇನೋ ತಪ್ಪಾಗಿದೆ. ಆರ್ಯನ ನೋಡಿದ ಯಾರೇ ಆದರೂ ತಕ್ಷಣ ಹೇಳ್ತಾರೆ ಅವನು ನಿಮ್ಮ ಮಗ ಅಂತ. ನಾವು ಮತ್ತೊಮ್ಮೆ ಟೆಸ್ಟ್ ಮಾಡಿಸೋಣ. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ನನ್ನ ಮಗನನ್ನು ಬಿಟ್ಟು ಹೋಗೋದಿಲ್ಲ ಎಂದು ಆರತಿ ಹೇಳಿದಾಗ, ಹೌದಾ, ನಾಳೆನೇ ಹೋಗೋಣ ಟೆಸ್ಟ್ ಮಾಡಿಸೋಕ್ಕೆ. ನೀನು ನನ್ನ ಜೊತೆ ಇರ್ತೀಯ ಯಾವಾಗಲೂ ಎಂದು ಕೇಳಿದಾಗ ನಸು ನಕ್ಕು ಹ್ಞೂ ಅಂದ್ಲು. ನಿಜವಾಗಿಯೂ ಪ್ರಾಮಿಸ್ ಎಂದು ಕೈ ಮುಂದೆ ಚಾಚಿದಾಗ ಅವನ ಕೈ ತಳ್ಳಿ ಅವನ ಮೊಗ ಹಿಡಿದು ತುಟಿಗೆ ತುಟಿ ಸೇರಿಸಿಬಿಟ್ಟಿದ್ಲು ಆರತಿ. ಆರತಿ, ನಿನಗೆಲ್ಲ ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಆರತಿ ನಾಚಿ ಇರಪೆ ಕೆಳಬಾಗಿಸಿದ್ಲು. ಅವಳ ಒಪ್ಪಿಗೆ ಸಿಕ್ಕ ಮೇಲೆ ಮೆಲ್ಲಗೆ ಅವಳ ಆವರಿಸತೊಡಗಿದ ವಿಷ್ಣು. ಹೂವಂತೆ ಅವಳ ಮುದ್ದಾಡಿದ. ಅವರ ಪಾಲಿನ ಸುಂದರ ರಾತ್ರಿ ಅದಾಗಿತ್ತು. ಹೊಸ ಅಧ್ಯಾಯವೊಂದು ಶುರುವಾಗಿತ್ತು. ಮಾರನೇ ದಿನ ಆರತಿಗೆ ಎಚ್ಚರ ಆದಾಗ ಅದಾಗಲೇ ವಿಷ್ಣು ಎದ್ದು ಸ್ನಾನಕ್ಕೆ ಹೋಗಿದ್ದ. ನಿನ್ನೆ ನೆನೆದ ರಸಗಳಿಗೆ ನೆನಪಿಗೆ ತುಸು ನಾಚುತ್ತಾ ತಾನು ಇದ್ದಾಗ ಅವ ಆಚೆ ಬಂದ. ಗುಡ್ ಮಾರ್ನಿಂಗ್ ಅಲೋ ಎಂದು ಅವಳ ಬಳಿ ಬಂದು, ನಿನ್ನೆ ಹರ್ಟ್ ಮಾಡಿದರೆ ಸಾರಿ ಆಯಿತಾ ಎಂದು ಹೇಳಿದಾಗ ಅವನ ಎದೆಗೆ ಒರಗಿ, ಆ ರೀತಿ ಏನಿಲ್ಲ, ನೀವು ಕೆಳಗೆ ಹೋಗಬೇಡಿ, ನನ್ನ ಕಾಡ್ತಾರೆ ಅವರೆಲ್ಲ, ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ ಎಂದು ತಾನು ಬಾತ್ರೂಮ್ ಸೇರಿ ಬೇಗ ಸ್ನಾನ ಮಾಡಿ ಬಂದ್ಲು. ಇಬ್ಬರು ನಗುತ್ತಾ ಕೆಳಗೆ ಬಂದಾಗ ಎಲ್ಲ ಅದಾಗಲೇ ಡೈನಿಂಗ್ ಟೇಬಲ್ ಬಳಿ ಸೇರಿದ್ರು. ಇಬ್ಬರ ಮಧ್ಯೆ ಎಲ್ಲ ಸರಿ ಹೋಗಿದೆ ಎಂದು ತಿಳಿದು ನೇಟುಸಿರು ಬಿಟ್ರು. ಎಲ್ಲಿ ಸೈದ್ಬಿದಿ ಎಂದು ಅಪ್ಪ ಅಮ್ಮನ ತಳ್ಳಿಕೊಂಡು ಮೆಟ್ಟಿಲು ಹತ್ತಿ ಓಡಿ ಹೋಗಿ 5 ನಿಮಿಷದಲ್ಲಿ ವಾಪಸ್ ಬಂದ ಆರ್ಯ ಏನನ್ನೋ ಹುಡುಕುತ್ತಿದ್ದ. ಚಾಮ್, ಏನಾಯಿತು? ಯಾಕೆ ಹಾಗೆ ಹುಡುಕ್ತಾ ಇದ್ದೀರಾ? ಏನು ಕಳ್ಕೊಂಡ್ರಿ ಎಂದು ವಿಷ್ಣು ಕೇಳಿದಾಗ ತುಟಿ ಉಬ್ಬಿಸಿ, ತಾತ ಹೇಳಿದ್ಲು ನೀವಿಬ್ಳು ಹ್ಯಾಪಿ ಆಗಿದ್ಲೆ, ನಾನು ತಾತ ಜೊತೆ ಮಲಗಿಕೊಂಡ್ಲೆ ತಂಗಿ ಪಾಪು ಬತ್ತಲೆ ಅಂತ. ಮತ್ತೆ ಎಲ್ಲಿ ಅವಳನ್ನು ಬಿತ್ತು ನೀವಷ್ಟೇ ಬಂದ್ಲಾ ಎಂದು ಕೇಳಿದಾಗ ನಾಚಿಕೊಳ್ಳುವ ಸರದಿ ಆರತಿಯದ್ದು. ಅಯ್ಯೋ ಚಾಂಪ್, ತಂಗಿ ಪಾಪು ಅಮ್ಮ ಹೊಟ್ಟೆಯಲ್ಲಿದೆ. 9 ಮಂತ್ ಬೇಕು ಪಾಪು ಬರೋದಕ್ಕೆ ಎಂದು ಮಂಗಳ ಹೇಳಿದಾಗ, ಅಮ್ಮ ತಂಗಿ ಪಾಪು ಯಾಕೆ ತಿಂದೆ ನೀನು? ಅವಳು ನಿನ್ನೆ ಹೊಟ್ಟೆಯಲ್ಲಿ ಹೇಗಿರ್ತಾಳೆ
ಎಂಬ ಹೊಸ ಪ್ರಶ್ನೆ ಬಂದಿತ್ತು ಮುದ್ದು ಪೋರನಿಂದ. ಮತ್ತೆ ಸಿಗುವ. ಎಲ್ಲ ಖುಷಿ ಅಲ್ವಾ? ನಮ್ಮ ಆರ್ಯ ಖುಷಿ ಆದರೆ ನೀವೆಲ್ಲ ಖುಷಿ ಅಂತ ಗೊತ್ತು. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಕತೆ ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.